400 ಹೆಕ್ಟೇರ್ಸು ಜಾಗನ ಕುವೆಂಪು ಬಯೋ ರಿಸರ್ವ್ ಅಂತ ಗೌರ್ಮೆಂಟ್ ಡಿಕ್ಲೇರ್ ಆಸ್ ಬಯೋ ರಿಸರ್ವ್. ಕುವೆಂಪು ಅವರು, ರಾಜ್ಕುಮಾರ್ ನೋಡಿ ಅಣ್ಣವರು ಮತ್ತೆ ಕುವೆಂಪು ಅವರು ಇದ್ದಾರೆ ಇಬ್ರು. ಯಾವಾಗ ಸರ್, ಯಾವ ಇದು ರಾಜ್ಕುಮಾರ್ ಮೈಸೂರಿಗೆ ಬಂದು ಅವ್ರ ಮನೆಯಲ್ಲಿ ಭೇಟಿಯಾಗಿ ಹಾರ ಹಾಕ್ತಿರೋದು 1980. ಇದು ಜ್ಞಾನಪೀಠ ಅವಾರ್ಡ್. ಅದು ಇದು ಇದೇ ಇಲ್ಲಿಗೆ ಬಂದಾಗ ಹೆಲಿಕಾಪ್ಟ್ರು. ಇದು ಮೈಸೂರು ಮನೆಯದು. ಇವೆಲ್ಲ ಮೈಸೂರು ಮನೆಯಿಂದ ಅವರು ಉಪಯೋಗಿಸ್ತಾ ಇದ್ದಿದ್ದು ಕುರ್ಚಿಗಳು ಇವೆಲ್ಲ ಅಲ್ಲಿದು ತಂದು ಇಟ್ಟಿರೋದು. ಇದು ಅವರು ಈ ಕಡೆ ಬಂದಾಗ ಅವ್ರದ್ದು ಸ್ಟಡಿ ರೂಮ್ ಇದು. ಹಾಂ, ಅವರು ಒಂದೊಂದು ದಿನ ಬಂದು ಇಲ್ಲಿ ಉಳಿದ್ರೆ ಇಲ್ಲಿರೋರು ಅವರು ಕೆಳಗಡೆ ಎಲ್ಲ ಬರ್ತಿರಲಿಲ್ಲ, ಇಲ್ಲೇ ಅವರು ಓದ್ತಾ ಕೂರೋರು. ಇದು ವಿನೋಬ ಭಾವೆಯವರು ಮೈಸೂರು ಮನೆಗೆ ಬರ್ತಾರೆ. ಕುವೆಂಪು ಅವ್ರ ಮನೆಗೆ ಬಂದು ವಿಸಿಟ್ ಮಾಡ್ತಿರೋದು ಮೈಸೂರು ಮನೆಯಲ್ಲಿ. ವಿನೋಬ ಭಾವೆ ಅಂದರೆ ಇವರು ಗಾಂಧಿ ಶಿಷ್ಯ. ಇವರೇ ಭೂದಾನ್ ಮೂಮೆಂಟ್ ಮಾಡಿದ್ದು. ಸೊ ಇವರು ಭೂದಾನ್ ಮೂಮೆಂಟ್ಗೋಸ್ಕರ ನಮ್ಮ ಇವ್ರಿಗೂ ಕುವೆಂಪುಗೆಲ್ಲ ಬಂದು ಹೇಳಿ ಕರೆ ಕೊಟ್ರಲ್ಲ, ಅವಾಗ ನಮ್ಮ ಫ್ಯಾಮ್ಲಿಯಿಂದ ಭಾಳ ಭೂದಾನ ಮಾಡಿದ್ರು. ಈ ಭೂದಾನ್ ಮೂಮೆಂಟ್ ಮಾಡಿದವರೇ ಇವರು ವಿನೋಬ ಭಾವೆ. ಒಂದು 50-60 ಎಕರೆ ಮೇಲೆ ಇತ್ತು ಅನಿಸುತ್ತೆ. ಇಲ್ಲಿ 100 ಎಕರೆನೇ ಇರ್ಬೋದೇನೋ, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇವಾಗ ಪ್ರತಿಷ್ಠಾನಕ್ಕೆಲ್ಲ ಸೇರೋದು ಎಷ್ಟು ಸೇರುತ್ತೆ? ಈ ಭಾಗ ಎಲ್ಲ ಕುವೆಂಪು ಪ್ರತಿಷ್ಠಾನಕ್ಕೆ ಈ ಮನೆ ಮತ್ತು ಕವಿಶೈಲ ಇವನ್ನೆಲ್ಲ ಇದು ಮಾಡಿದ್ದಾರೆ. ಈ ಕಡೆಯಿಂದ ಹೋಗೋಣ. ಅವ್ರ ಚೈಲ್ಡ್ಹುಡ್ ಬನ್ನಿ. ಯಾರು ಹೇಳಿ? ಇದು ಅದು ಅವ್ರ ತಂದೆ. ನೋಡಿ, ಟೊಪ್ಪಿ ಹಾಕಿ ಕೋಟ್ ಹಾಕೊಂಡಿದ್ದಾರೆ. ಇದು ಪುಟ್ಟಪ್ಪನವರು. ಓ, ಪುಟ್ಟಪ್ಪನವ್ರು ಇವಾಗಿದ್ರಾ? ಹಾಂ, ಓಕೆ. ನೋಡಿ, ಇದು ಅಷ್ಟೇ. ವಾವ್, ಎಷ್ಟು ಕ್ಯೂಟ್ ಆಗಿದ್ದಾರೆ. ಇದು ಯಾವಾಗ? ಇದು ಸ್ವಲ್ಪ ಸ್ಕೂಲ್ ಡೇಸು. ವಿದ್ಯಾರ್ಥಿಯಾಗಿ ಕುವೆಂಪು. ಯಾವಾಗಲೂ ಟೊಪ್ಪಿ ಕಾಮನ್ ಆಗಿತ್ತು. ಕಾಮನ್ ಅವಾಗೆಲ್ಲ ಹಾಕ್ತಾಯಿದ್ರು ಟೊಪ್ಪಿ. ಒಂದು ಹೆಡ್ವೇರ್ ಒಂದು ಯೂಶಲಿ ಆ ಬಿಸಿಲು ಇದಕ್ಕೆ ಒಂದು ಹೆಡ್ವೇರ್ ಹಾಕೋರು. ಓ ಹೌದಾ? ವಿದ್ಯಾರ್ಥಿಯಾಗಿ ಕುವೆಂಪು. ಇದು ಅವ್ರ ಗ್ರಾಜುಯೇಷನ್ದು. ಓ, BA ಪದವಿ ತಗೊಂಡಾಗ 1927 ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ. ಅವ್ರ ಚೈಲ್ಡ್ಹುಡ್ ಡೇಸ್ದು ಫುಲ್ಲು. ಇದೆ ಅದು. ಇವರು ಡ್ರಾಮಾ ಮಾಡಿದ್ರು. ಯಮನ ಸೋಲು ನಾಟಕದ ಅವರೇ ಬರೆದಿರೋದ್ರಲ್ಲಿ ಇದು ಸತ್ಯವಾನ್ ಸಾವಿತ್ರಿ. ಈ ಸಾವಿತ್ರಿ ಪಾಠ ಮಾಡಿದ್ದು ಬಿ ಕೃಷ್ಣ ಅಂತೇಳಿ ಅವ್ರಿಗೆ ತುಪ್ಪ ಅನ್ನೋರು. ಅವ್ರು ಇತ್ತೀಚೆಗೆ ತೀರೋದ್ರು. ಅವರು ಇವರು ಎಲ್ಲ ಫ್ರೆಂಡ್ಸು. ನಮ್ಮ ಅಪ್ಪ ಇವರು ಎಲ್ಲ ಒಟ್ಟಿಗೆ ಫ್ರೆಂಡ್ಸು. ಅವರು ಸತ್ಯವಾನು, ಇವರು ಸಾವಿತ್ರಿ. ಓಕೆ. ಕುವೆಂಪು ಅವರದು? ಕುವೆಂಪು ಇದು. ಅವ್ರು ಸತ್ಯವಾನ್ ಪಾಠ ಮಾಡಿದ್ರು. ಎಲ್ಲಿ ನಾಟಕ ಆಗಿದ್ದು? ಇದು ಮೈಸೂರಿನಲ್ಲೇ. ಓಕೆ. ನಿಮ್ಮ ತಂದೆಯವರೆಲ್ಲ ನೋಡೋಕೆ ಹೋಗಿದ್ರಾ? ಅವಾಗೆಲ್ಲ ಕಾಲೇಜ್ ಡೇಸಲ್ಲಿ ಎಲ್ಲ ಅವರು ಡ್ರಾಮಾ ಮಾಡಿರೋದು ಅದು. ಓಕೆ. ಇದು ಅವ್ರ 4 ಜನ: ತೇಜಸ್ವಿ, ಚೈತ್ರ, ಇಂದುಕಲಾ, ತಾರಿಣಿ. ಕುವೆಂಪು ಅವ್ರ ಮಕ್ಕಳು. ಮೈಸೂರಲ್ಲಿ ತೆಗ್ದಿರೋದು. ಓಕೆ. ಇದೆಲ್ಲ ತೇಜಸ್ವಿ ಅವ್ರ ಕಲೆಕ್ಷನ್? ಹೌದೌದು. ಓಕೆ. ಎಷ್ಟು ಕಲೆಕ್ಷನ್ ಮಾಡಿದಾರೆ ನೋಡಿ ಅವ್ರ ತಂದೆಗೆಲ್ಲ. ಅವಾಗ ಪುಟ್ಟಪ್ಪನವ್ರ ಕಾಲದಲ್ಲಿ ಸಣ್ಣಕ್ಕಿತ್ತೇನೋ, ಆಮೇಲೆ ತೇಜಸ್ವಿ ಕಾಲದಲ್ಲಿ ಅದನ್ನ ಒಳ್ಳೆ ಚೆನ್ನಾಗಿ ಅದನ್ನು ಡಿಜಿಟಲ್ ಇದು ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಇದು ಕುವೆಂಪು ಅವ್ರ ಮನೆ, ದೇವ್ರ ಮನೆ. ಇದು ಮೈಸೂರು ಮನೆದು. ಹೇಮಾವತಿಯವರು, ಕುವೆಂಪು ಅವರು. ಇದು ಕುವೆಂಪು ಅವ್ರದ್ದು ಬೇರೆ ಬೇರೆ ಫೋಟೋಗ್ರಾಫ್ಸ್ ಇವೆಲ್ಲ. ಇದು ಒಂದು ಫಂಕ್ಷನಲ್ಲಿ. ಇದು ಏನು ಮೂರ್ತಿರಾಯರು, ಅದು ಆ ಕಡೆ ಹಾಮಾನಾಯಕರು. ಇದು ಅಷ್ಟೇ ಚನ್ನಬಸಪ್ಪನವರು ಮತ್ತು ಮಾಸ್ತಿ ವೆಂಕಟೇಶ ಹೆಂಗಾರವರು ಕುವೆಂಪು ಅವ್ರ ಜೊತೆ. ಇದು ಬೇಂದ್ರೆ. ಇಬ್ರು ನಗ್ತಾ ಇದ್ದಾರೆ ಖುಷಿಯಿಂದ. ಹಾಂ. ಪೂತಿನ ಅವರು ಮತ್ತು ಕುವೆಂಪು ಅವರು. ಇದು ಇಲ್ಲಿ ಮನೆ ಈ ಥರ ಇತ್ತು ಮುಂಚೆ. ಓ, ಹಳೆ ಮನೆ. ಇದು ಹಳೆ ಮನೆ. ಇವರು ತಿಪ್ಪೇಸ್ವಾಮಿ ಅಂತ ಒಬ್ಬರಿದ್ರು ಪೇಂಟಿಂಗ್ ಆರ್ಟಿಸ್ಟು. ಅವ್ರು ಬರೆದಿರೋದು. ಇದು ಒರಿಜಿನಲ್ ನೋಡಿ, ಈ ಥರ ಇತ್ತು ಕುಪ್ಪಳಿ ಮನೆ. ಅಲ್ಲಿದೆ ನೋಡಿ, ಅದರಲ್ಲಿದೆ ನೋಡಿ ಅದು ಫೋಟೋ. ಇದು ಪೇಂಟ್ ಅವ್ರದ್ದು. ಇದು ಈ ಥರನೇ ಕುಪ್ಪಳಿ ಮನೆ ಮುಂಚೆ ಇದ್ದಿದ್ದು. ಓ, ಇದಿಂದೆಯಿಂದಲ್ಲ? ಹಾಂ, ಇಲ್ಲಿಂದ ಮೇಲ್ಗಡೆ ಗುಡ್ದಿಂದ. ಓಕೆ. ಇದು ಕೆರೆ ಅಂದ್ರಲ್ಲ ನೀವು? ಅದಲ್ಲ, ಇಲ್ಲಿಂದ ತೆಗೆದಿರೋದು, ಇಲ್ಲಿಂದ ಬರೆದಿರೋದು. ಈ ಗುಡ್ದಿಂದ ಈ ಮನೆ ಬರೆದಿರೋದು. ಇಲ್ಲಿ ಇದೆಯಲ್ಲ ನೀರು, ಇದೇನಿದು? ಅದಕ್ಕೆ ಮಳೆಗಾಲದಲ್ಲಿ ಕಾಲುವೆ, ಒಂದು ಇಲ್ಲೊಂದು ಕಾಲುವೆ ಇತ್ತು, ನೀರು ಹರಿತಾ ಇತ್ತು. ಆ ಗುಡ್ಡದ ನೀರು ಬಂದಿದ್ದು ಹೊರಿಯೋದಕ್ಕೆ. ಆ ರೀತಿ ಇದ್ದಿದ್ದ ಇತ್ತು. ಕುಪ್ಪಳಿಯಿಂದ ಮುಂದೆ ಯಾವ ಊರು ಸಿಗುತ್ತೆ? ಯಾವುದಿಲ್ಲ, ಇದು ಡೆಡ್ ಎಂಡ್. ಡೆಡ್ ಎಂಡ್? ಕೊಪ್ಪ ರೋಡಿಂದ ಇಲ್ಲಿಗೆ ಬಂದರೆ ಇಲ್ಲಿ ಮುಗೀತು, ಇನ್ನು ಮುಂದೆ ಹೋಗೋದಿಲ್ಲ ಈ ಕಡೆ. ಓಕೆ. ಇದು ಕಮಲಾ ಹಂಪನವರು. ಅವರೆಲ್ಲ ಬಂದಾಗ ಅವ್ರ ಮನೆಯಲ್ಲಿ, ಮೈಸೂರು ಮನೆಯಲ್ಲಿ. ಇದು ತೇಜ ಗೌರ್ ಅವರು ಮತ್ತು ಮರಿಗೌಡ್ರು, MH ಮರಿಗೌಡ್ರು ಅಂತ ಲಾಲ್ಬಾಗಲ್ಲಿ ಡೈರೆಕ್ಟರ್ ಆಗಿದ್ದರು, ಹಾರ್ಟಿಕಲ್ಚರ್ ಡೈರೆಕ್ಟರ್ ಆದರು ಮರಿಗೌಡ್ರು. ಇದು ನಿಸಾರ್ ಅಹಮದ್ದು.
ಕುವೆಂಪು ಮಾಸ್ತಿ ಎಲ್ಲ ಇದ್ದಾರೆ. ಯಶೋಧರಮ್ಮ ದಾಸಪ್ಪನವರು, ಅದು ಅಲ್ಲಿ ಎಚ್ ಸಿ ದಾಸಪ್ಪನವರು ಅಂತ ನಾ ಫೋಟೋ ತೋರಿಸಿದ್ನಲ್ಲ ಮನೇಲಿ, ಅವ್ರ ವೈಫ್ ಅವರು ಎಚ್ ಸಿ ಯಶೋಧರಮ್ಮ ದಾಸಪ್ಪನವರು. ಅವರು ಎಲ್ಲ ಕ್ಯಾಬಿನೆಟಲ್ಲೆಲ್ಲ ಇದ್ದರು. ಜ್ಞಾನಪೀಠ ಪ್ರಶಸ್ತಿ ಪಡೆಯೋದಕ್ಕೆ ಡೆಲ್ಲಿಗೆ ಹೋದಾಗ? ಹೌದು, ಏರ್ಪೋರ್ಟಲ್ಲದು. ಓಕೆ. ಬೀಳ್ಕೊಡುಗೆ ಸಮಾರಂಭದಲ್ಲಿ ತಗೊಂಡಿರೋದು. ಕುವೆಂಪು ಅವರು, ರಾಜ್ಕುಮಾರ್. ನೋಡಿ ಅಣ್ಣವರು ಮತ್ತು ಕುವೆಂಪು ಅವರು ಇದ್ದಾರೆ ಇಬ್ರು. ಯಾವಾಗ ಸರ್, ಯಾವ ಸಂದರ್ಭದಲ್ಲಿ? ರಾಜ್ಕುಮಾರ್ ಮೈಸೂರಿಗೆ ಬಂದು ಅವ್ರ ಮನೆಯಲ್ಲಿ ಭೇಟಿಯಾಗಿ ಹಾರ ಹಾಕ್ತಿರೋದು 1980. ಇದು ವೀರೇಂದ್ರ ಹೆಗ್ಡೆ ಅವರು. ಈ ಮೇಲೆ ಕೋಲ್ ನೋಡಿದ್ವಲ್ಲ, ಮೇಲೆ ವಾಕಿಂಗ್ ಸ್ಟಿಕ್ ಇದೆಯಲ್ಲ, ಇವ್ರು ಕೊಟ್ಟಿರೋದು. ಓಕೆ. ಇದು ಮಹಾರಾಜ ಕಾಲೇಜಲ್ಲಿ ಮನೆಯಲ್ಲಿ ಅವ್ರದ್ದು ರೈಟಿಂಗ್ ರೂಮ್ ಅದು. ಓಕೆ. ಅವ್ರ ರೂಮಲ್ಲಿ ಬರಿತಾ ಇರೋದು. ಮತ್ತೆ ಇಲ್ಲಿ ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿ ಕುವೆಂಪು ಅಂತ ಬರ್ತಿದ್ದಾರೆ. ಇದರಲ್ಲೇ ಇರ್ಬೋದು. ಹಾಗಂತೂ ಮೈಸೂರಲ್ಲಿ ಅವ್ರು ಪ್ರಿನ್ಸಿಪಾಲ್ ಆಗ್ತಾರಲ್ಲ, ಪ್ರಿನ್ಸಿಪಾಲ್ ಆಗಿ ಆಮೇಲೆ ವೈಸ್ ಚಾನ್ಸಲರ್ ಆಗ್ತಾರೆ. ಶೇವಿಂಗ್ ಮಾಡ್ತಾ ಇರೋದು ಕುವೆಂಪು ಅವರು, ಶೇವಿಂಗ್ ಮಾಡಬೇಕಾದ್ರೆ. ಇವೆಲ್ಲ ಅವ್ರದ್ದು ಬೇರೆ 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 ಬೇರೆ. ಇದು ಜ್ಞಾನಪೀಠ ಅವಾರ್ಡ್ ಅದು. ಇದು ಇದೇ ಇಲ್ಲಿಗೆ ಬಂದಾಗ ಹೆಲಿಕಾಪ್ಟ್ರು ಲಾಸ್ಟ್ ಸ್ಟೇಜಲ್ಲಿ ಅವರು 91ರಲ್ಲಿ ಹೆಲಿಕಾಪ್ಟ್ರಲ್ಲಿ ಬರ್ತಾರಲ್ಲ, ಅದು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯದ ಒಂದು ಪುಟ. ರಾಮಾಯಣದೊಳತಿ ಮನೋವೃತ್ತದ ಸಂಘಟನೆ. ಮೇಲ್ಕವಿಶಾಲಕ್ಕೆ ಹೋಗ್ಬೋದು. ಮೇಲ್ಗಡೆ ಸ್ಟಡಿ ರೂಮ್ ಒಂದೇ ಇರೋದು. ಇದು ಮುಗಿಸ್ಕೊಂಡು ನೀವು ಅಲ್ಲಿ ಇದು ಲೈಬ್ರರಿ, ನಮ್ಮ ಬುಕ್ ಸೇಲ್ ಕೌಂಟ್ರನ್ನು ತೆಗಿಬೋದು. ಕುವೆಂಪು ಅವರ ಅಧ್ಯಯನ ಕೊಠಡಿ, ಸ್ಟಡಿ ರೂಮು. ಇದು ಮೈಸೂರು ಮನೆ ಇವೆಲ್ಲ ಮೈಸೂರು ಮನೆಯಿಂದ ಅವರು ಉಪಯೋಗಿಸ್ತಾ ಇದ್ದಿದ್ದು ಕುರ್ಚಿಗಳು. ಇವೆಲ್ಲ ಅಲ್ಲಿದು ತಂದು ಇಟ್ಟಿರೋದು. ಇದು ಅವರು ಈ ಕಡೆ ಬಂದಾಗ ಅವ್ರದ್ದು ಸ್ಟಡಿ ರೂಮ್ ಇದು. ಅವರು ಒಂದೊಂದು ದಿನ ಬಂದು ಇಲ್ಲಿ ಉಳಿದ್ರೆ ಇಲ್ಲಿರೋರು ಅವರು ಕೆಳಗಡೆ ಎಲ್ಲ ಬರ್ತಿರಲಿಲ್ಲ, ಇಲ್ಲೇ ಅವರು ಓದ್ತಾ ಕೂರೋರು. ಇದು ವಿನೋಬ ಭಾವೆ ಅವರು ಮೈಸೂರು ಮನೆಗೆ ಬರ್ತಾರೆ. ಕುವೆಂಪು ಅವ್ರ ಮನೆಗೆ ಬಂದು ವಿಸಿಟ್ ಮಾಡ್ತಿರೋದು ಮೈಸೂರು ಮನೆಯಲ್ಲಿ. ವಿನೋಬ ಭಾವೆ ಅಂದರೆ ಇವರು ಗಾಂಧಿ ಶಿಷ್ಯ. ಇವರೇ ಭೂದಾನ್ ಮೂವ್ಮೆಂಟ್ ಮಾಡಿದ್ದು. ಸೊ ಇವರು ಭೂದಾನ್ ಮೂವ್ಮೆಂಟ್ಗೋಸ್ಕರ ಇವ್ರಿಗೂ ಕುವೆಂಪುಗೆಲ್ಲ ಬಂದು ಹೇಳಿ ಕರೆ ಕೊಟ್ರಲ್ಲ, ಅವಾಗ ನಮ್ಮ ಫ್ಯಾಮ್ಲಿಯಿಂದ ಭಾಳ ಭೂದಾನ ಮಾಡಿದ್ರು. ಈ ಭೂದಾನ್ ಮೂವ್ಮೆಂಟ್ ಮಾಡಿದವರೇ ಇವರು ವಿನೋಬ ಭಾವೆ. 1957ನಲ್ಲಿ ಬಂದಾಗ ಮಾಡಿರೋದು. ಇದು ಸ್ವಾಮಿ ಶಿವಾನಂದಜಿ ಅಂತೇಳಿ, ಇವರೇ ಕುವೆಂಪು ಅವರಿಗೆ ದೀಕ್ಷೆ ಕೊಟ್ಟವರು. ಮಂತ್ರ ದೀಕ್ಷೆ, ಗುರು ಮಂತ್ರೋಪದೇಶ ಮತ್ತು ದೀಕ್ಷಾದಾನವನ್ನು ಶ್ರೀ ಕುವೆಂಪು ಮತ್ತು ದೇವಂಗಿ ಮಾನಪ್ಪನವರಿಗೆ ಕೊಟ್ಟಿರೋದು 29ನೇ ಇಸ್ವಿ. ಸ್ಟಡಿ ರೂಮ್ ಹೆಂಗಿರ್ತಾ ಇತ್ತು ಅವಾಗಿಂದು? ಆಶ್ರಮದಲ್ಲಿ ಬಳಸಿದ ಕುರ್ಚಿ ಮತ್ತು ಟೇಬಲ್ ಯಾವ ಆಶ್ರಮದಲ್ಲಿ? ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ. ಅದನ್ನ ತಗೊಬಂದಿದ್ದಾರಾ? ಅದನ್ನ ಮೈಸೂರು ಮನೆಯಲ್ಲಿತ್ತು, ಅದನ್ನ ಇಲ್ಲಿ ಕಳಿಸಿದ್ದಾರೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಅವ್ರ ಮನೆಯದೇ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತಲ್ಲ ಸರ್, ಕುಪ್ಪಳಿದು ಕಾಣುತ್ತೆ ಈಗ. ಹೌದಾ? ಸಾಯಂಕಾಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸನ್ಸೆಟ್. ತಂಪಾದ ಗಾಳಿ, ಸೂರ್ಯಾಸ್ತ. ಎಂತರ್ಗೂ ಕೂಡ ಕವಿ ಮನೋಭಾವನೆ ಮೂಡುವಂತ ಕೊಠಡಿ ಅಲ್ವಾ ಸರ್ ಇದು? ಇದು ಇವರೇ ಸ್ವಾಮಿ ಸಿದ್ದೇಶಾಂಜಿ. ಇವರೇ ಕಲ್ಕತ್ತಾ ಕರ್ಕೊಂಡು ಹೋಗೋದು. ಇವರು ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಪ್ರೆಸಿಡೆಂಟ್ ಆಗಿರ್ತಾರೆ. ಇವ್ರನ್ನ ಶಿವಾನಂದಿ ಹತ್ರ ಕರ್ಕೊಂಡು ಹೋಗೋದು. ಅಂದಾಜು ಎಷ್ಟು ಎಕರೆಯಲ್ಲಿ ಬರುತ್ತೆ ಸರ್ ಈ ಮನೆ? ಈ ಮನೆ ಒಂದು 2 ಎಕರೆಯಲ್ಲಿ ಜಾಗದಲ್ಲಿದೆ. ಮನೆ ಇದೆ ನೋಡಿ. ಇದು ಅದು ಎಲ್ಲ ಸೇರಿದ್ರೆ ಒಂದು 2 acres ಇರ್ಬೋದು ಅಂತ. 1.5 ಎಕರೆ ಅಂತೂ ಇದೆ. ಕುವೆಂಪು ಅವರಿಗೆ ಉಳ್ಕೊಂಡಿದ್ದು ಒಟ್ಟು ಆಸ್ತಿ ಎಷ್ಟು ಅವ್ರ ತಂದೆ? ಇಲ್ಲ, ಅವ್ರದ್ದು ಇಲ್ಲೇನು ಆಸ್ತಿನೇ ತಗೊಳ್ಳಿಲ್ಲ. ಅಲ್ಲಿ ತಗೊಳ್ಳಿಲ್ಲ, ಗೊತ್ತು ಅವ್ರ ತಂದೆಯವ್ರಿಗೆ ಇದ್ದಂಥದ್ದು ಆಸ್ತಿ. ತಂದೆ ಅಂದರೆ ಜಾಯಿಂಟ್ ಫ್ಯಾಮಿಲಿಲಿ ಎಲ್ಲ ಇತ್ತು. ತುಂಬ ಜನ ಟೆನೆಂಟ್ಸು ಇದ್ರು. ಒಂದು 50-60 ಎಕರೆ ಮೇಲೆ ಇತ್ತು ಅನ್ಸುತ್ತೆ ಇಲ್ಲಿ. 100 ಎಕರೆನೇ ಇರ್ಬೋದು ಏನೋ, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇವಾಗ ಪ್ರತಿಷ್ಠಾನಕ್ಕೆಲ್ಲ ಸೇರೋದು ಎಷ್ಟು ಸೇರುತ್ತೆ? ಈ ಭಾಗ ಎಲ್ಲ ಕುವೆಂಪು ಪ್ರತಿಷ್ಠಾನಕ್ಕೆ ಈ ಮನೆ ಮತ್ತು ಕವಿಶೈಲ ಇವನ್ನೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಅದು 400 ಹೆಕ್ಟೇರ್ಸು ಜಾಗನ ಕುವೆಂಪು ಬಯೋ ರಿಸರ್ವ್ ಅಂತ ಗೌರ್ಮೆಂಟ್ ಡಿಕ್ಲೇರ್ ಆಸ್ ಬಯೋ ರಿಸರ್ವ್. ಕುವೆಂಪು ಹೆಸರಲ್ಲೇ ಡಿಕ್ಲೇರ್ ಮಾಡಿದ್ದಾರೆ. ಕುವೆಂಪು ಬಯೋ ರಿಸರ್ವ್ ಅಂತ ಹೆಸರಿಟ್ಟಿದ್ದಾರೆ. ಈ ಮೇಲ್ಗಡೆ ಕವಿಶೈಲದ್ದು ಈಗ ರೇಂಜ್ ಇದೆಯಲ್ಲ, ಆ ಗುಡ್ಡ ಪೂರ್ತಿ ಬಯೋ ರಿಸರ್ವ್ ಅಂದರೆ ಅದರಲ್ಲಿ ಏನು ಟಚ್ ಮಾಡ್ದಂಗೆ ಇರಲ್ಲ. ಅದರಲ್ಲಿ ಕೆಲವು ಕಡೆ ಏನಾಗುತ್ತೆ, ಡೆಡ್ ಆ್ಯಂಡ್ ಫಾಲು ಅವನ್ನೆಲ್ಲ ಎತ್ತಾರೆ, ತೊಗೊಂಡೋಗ್ತಾರೆ, ಕೆಳಗೆ ಬಿದ್ದವು ಮರಗಳು ಅಂತ. ಇದರಲ್ಲಿ ಆ ಥರ ಏನೂ ಮಾಡೋಂಗಿಲ್ಲ.
ಬಿದ್ದಿದ್ದು ಹೋಯ್ತದು, ಅದನ್ನು ಯು ಶುಡ್ ನಾಟ್ ಟಚ್ ಇಟ್. ಆ ಬೆಳೆನೂ ಬೆಳೆಯಂಗಿಲ್ಲ. ಅಲ್ಲ, ಬೆಳೆ ಅದು ಕಾಡು, ಕಾಡು ಫುಲ್ ಕಂಪ್ಲೀಟ್ ಕಾಡು. ಅದು ಬಯೋ ರಿಸರ್ವ್ ಅದು. ಅದನ್ನು ಏನು ಯಾರು ಏನು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ, ಅನ್ಡಿಸ್ಟರ್ಬ್ಡ್ ಫಾರೆಸ್ಟ್. ಓಕೆ. ಇಲ್ಲಿ ಬಿದ್ದಂಥ ನೀರುಗಳು ಹೋಗೋದಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ತಾ ಇದ್ರು? ಅದು ನೋಡಿ ಅಲ್ಲಿ ಹೋಗುತ್ತೆ, ಅದಕ್ಕೆ ಬಾದಾಳ ಅಂತಾರೆ. ಇಲ್ಲಿಂದ ಆ ನೀರು ಔಟ್ಲೆಟ್ ಅದು. ಓಕೆ. ಮಧ್ಯದಲ್ಲಿ ತುಳಸಿ ಕಟ್ಟೆ ಅವಾಗ್ಲಿಂದಲೂ ಮುಂಚಿಂದನೂ ಇದೆ. ಈ ಥರ ಚೌಕಿ ಮನೆಗಳಲ್ಲಿ ಮಧ್ಯದಲ್ಲಿ ತುಳಸಿ ಕಟ್ಟೆ. ಅಲ್ಲ ಸರ್, ಮಳೆಗಾಲದಲ್ಲಿ ತುಂಬ ಮಳೆ ಇಲ್ಲ, ಹೇಗೆ ನೀರೆಲ್ಲ ನೋಡಿ ಆ ಬಾದಾಳ ಅಂತೇಳಿ ಅಲ್ಲಿಂದ ಅಂಡರ್ಗ್ರೌಂಡ್ ಔಟ್ಲೆಟ್. ಇಲ್ಲಿಂದ ಆಚೆ ಕಡೆ ಹೊರಗಡೆ ಹೋಗುತ್ತೆ, ಆ ಕಡೆ ತೋಟದ ಕಡೆ ಬಿದ್ದು ಹೋಗೋದು. ಇಲ್ಲಿ ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ ಅಲ್ವಾ ನೀರು? ಇಲ್ಲ ಇಲ್ಲ, ಯಾಕೆಂದ್ರೆ ಅಂಚು ಈ ರೀತಿ ಇದೆಯಲ್ಲ, ಬಿದ್ದಿದ್ದು ಇಲ್ಲಿಂದ ಹೋಗು ಅಲ್ಲಿಗೆ ಹೊಟ್ಟೋಗೋದು. ಓಕೆ. ಒಂದು ರೀತಿಯಾಗಿ ಮನೆಗೆ ಬಂದ್ರೆ ಕುವೆಂಪು ಅವರ ನೆನಪುಗಳನ್ನ ಮೆಲ್ಕಾಕ್ತಂಗೆ ಆಗುತ್ತೆ, ಅವ್ರ ಜೀವನಕ್ಕೆ ಓದಾದಂಗೆ ಆಗುತ್ತೆ. ಅವ್ರ ಬಾಲ್ಯದಲ್ಲಿ ಕಳೆದಂಥ ಮನೆ, ಕುಡಿ ಆಡಿ ನಲಿದ ಮನೆ, ಅಪ್ಪ ಅಮ್ಮನೊಡನೆ ಕಳೆದ ಮನೆ, ಅಕ್ಕ ತಂಗಿಯರೊಡನೆ ನೆಂಟರಿಷ್ಟರೊಡನೆ ಆಡಿದ ಮನೆ ಅಂತ ಅವ್ರು ನಮ್ಮ ಮನೆ ನನ್ನ ಮನೆ ಅಂತೆಲ್ಲ ಬರೀತಾರಲ್ಲ. ಕವಿಶೈಲಕ್ಕೆ ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದು, ಅಂದ್ರೆ ಒಂದು ಸ್ಕೂಲಲ್ಲಿದ್ದಾಗ ಕರ್ಕೊಂಡ್ ಬಂದಿದ್ರು. ಆವಾಗ ನಮ್ಗೆ ಇಷ್ಟು ಅವಾಗ ಅಂತ ಹೇಳಿದ್ರೆ ಇಬ್ರು ಕವಿ ಅಂತ ಗೊತ್ತಿತ್ತು ಅಷ್ಟೇ, ಚಿಕ್ಕ ವಯಸ್ಸಲ್ವಾ. ಇವಾಗ ಬರೋ ನೋಡೋ ದೃಷ್ಟಿಕೋನನೇ ಬೇರೆ. ಅವಾಗ ಒಂದ್ ರೀತಿ ಒಂದ್ ಫೋಟೋ ತೆಗೆಸ್ಕೋಬೇಕು, ಹೋಗ್ಬೇಕು, ಟ್ರಿಪ್ ಕರ್ಕೊಂಡ್ ಬಂದಿದ್ರೆ ಅಷ್ಟೇ. ಇವಾಗ ಹಾಗಾಗಿ ಅಂದಾಜು ಎಷ್ಟು ಜನ ಬರ್ಬೋದು ಸರ್? ದಿನಕ್ಕೆ ಆಗಿರ್ಬೋದು, ವರ್ಷಕ್ಕೆ ಎಷ್ಟು ಜನ ಬಂದು ವಿಸಿಟ್ ಮಾಡ್ತಾರೆ? 1.5 ಲಕ್ಷ ಜನ ಬರ್ತಾರೆ. 1.5 ಲಕ್ಷ. ಬನ್ನಿ ಕರೆಕ್ಟನೇ. ವರ್ಷಕ್ಕೆ 2 ಮುಡ್ತಾ, ಈ ವರ್ಷ 2 ಮುಡ್ತಾ. ಯಾವ ಸೀಸನ್ ಅಲ್ಲಿ ಜಾಸ್ತಿ ಬರ್ತಾರೆ ಸರ್? ಡಿಸೆಂಬರು. ಬನ್ನಿ ನೀವು ಇಲ್ಲಿ ದಸರಾ, ಇದು ದಸರಾ ರದ್ದಿಂದ ಈ ಕ್ರಿಸ್ಮಸ್ ರದ್ದವರೆಗೆ ದಸರಾಯಿಂದ ಡಿಸೆಂಬರ್ವರೆಗೂ ಭಾಳ ಟೂರಿಸ್ಟು ಟಿಕೆಟ್ ಇದೆ. ಹಾಂ, ನಮಗೆ ಲೀನ್ ಪೀರಿಯಡ್ ಅಂದರೆ ನಾವು ಫೆಬ್ರವರಿ ಮಾರ್ಚು, ಎಕ್ಸಾಮ್ ಟೈಮು, ಕಂಪ್ನಿಯವರಿಗೆಲ್ಲ ಎಲ್ಲ ಕಡೆನೂ ಟೂರಿಸ್ಟು ಕಡಿಮೆ ಇರೋದೇ ಆ ಟೈಮಲ್ಲಿ. ಎಷ್ಟು ಜನ ಬಂದು ಹೋಗಿದ್ದಾರೆ? ಫೆಬ್ರವರಿ ಮಾರ್ಚಲ್ಲಿ ಕಡಿಮೆ ಇರ್ತಾರೆ. ಬೇರೆ ಟಿಕೆಟ್ ಪ್ರೈಸ್ ಸರ್? 20 ರೂಪೀಸು. ಓಕೆ. ಎಲ್ಲ ಎಂಟ್ರಿ ಆಗುತ್ತೆ. ಪುಸ್ತಕಗಳು ಬೇಕಾದ್ರೆ ಇಲ್ಲಿ ತಗೋಬಹುದಾ? ನೋಡಿ ಅಲ್ಲಿ ಬುಕ್ಸ್ ಎಲ್ಲ ಇದಾವೆ. ಈ ವರ್ಷದ ಇದು. ಓ 2,30,000 ಮೊನ್ನೆ ಮಾರ್ಚಿಗೆ, ಮೊನ್ನೆ ಮಾರ್ಚಲ್ಲಿ ಫ್ರೀ ಮಾಡ್ತೀವಲ್ಲ, ಹಾಗಾಗಿ ಮಕ್ಕಳು ಅಲ್ಲಿ ಕೌಂಟ್ ಆಗ್ತಾರೆ. ಅಲ್ಲಿಗೆ 2.5ನೇ 1.94 ಟಿಕೆಟ್. ಹತ್ತತ್ರ ಮಕ್ಕಳಿಗೆ ನಾವು ಟಿಕೆಟ್ ಕೆಲವರಿಗೆ ತಗೊಳ್ಳೋದೇ ಇಲ್ಲ. ಪ್ರೈಮರಿ ಎಲ್ಲ ಫ್ರೀ ಮಾಡ್ತೀವಿ, ಮತ್ತೆ ಬೇರೆ ಗವರ್ಮೆಂಟ್ ಸ್ಕೂಲ್ಗಳು ಆ ಥರದಕ್ಕೂ ಅಲ್ಲಿಗೂ 2 ಲಕ್ಷನೇ. ಇಲ್ಲಿ ಪುಸ್ತಕ ಅಂದ್ರೆ ಕುವೆಂಪು ಅವರು ಬರೆದಿದ್ದ ಎಲ್ಲಾ ಪುಸ್ತಕಗಳು ಸಿಗುತ್ತಾ? ಡಿಸ್ಕೌಂಟ್ ಇದೆಯಾ? 10% ಕೊಡ್ತೀವಿ. ಮತ್ತೆ ಪ್ರತಿಷ್ಠಾನದಿಂದ ಜಸ್ಟ್ ಪಬ್ಲಿಕೇಶನ್ಸ್ ಇದೆ, ಒಳಗಡೆ ನೋಡ್ಬೋದು. ನೋಡಿ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬನ್ನಿ ಸರ್ ನೋಡೋಣ ಎಲ್ಲ. ಓ ಹೌದಾ? ಓಕೆ. ಮಲೆಗಳಲ್ಲಿ ಮದುಮಗ, ನೆನಪಿನ ದೋಣಿಯಲ್ಲಿ, ಎಲ್ಲ ರೀತಿ ಪುಸ್ತಕಗಳು ಇಲ್ಲಿದೆ ಕುವೆಂಪು ಅವ್ರದ್ದೆಲ್ಲ. ಇಲ್ಲಿ ಬಂದವರು ಬೇಕು ಅಂತ ಹೇಳಿದವರು ಇಲ್ಲಿ ತಗೋಬೋದು, ಕೊಂಡ್ಕೋಬೋದು. ಅದ್ರ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ಓ ಎಲ್ಲ CC ಕ್ಯಾಮ್ರಾ ಎಲ್ಲ ಹಾಕ್ಕೊಂಡಿದ್ದೀರಾ? ಯಾರು ಏನೇ ಮಾಡಿದ್ರೂ ಗೊತ್ತಾಗುತ್ತೆ, ಸೇಫ್ಟಿ ಬೇಕಲ್ಲ, ಹಾಗಾಗಿ. ಅವ್ರು ಯಾರು ಸರ್ ಅಲ್ಲಿ? 2 ಜನ ಇದ್ದಾರೆ. ಅದು ಕುವೆಂಪು ಅವರು. ತಿಮ್ಮು ಅಂದರೆ ನಮ್ಮ ಫ್ಯಾಮಿಲಿ ಟ್ರೀನಲ್ಲಿದೆ. ಅಲ್ಲಿ ನಿಮ್ಗೆ ಹೇಳಿದೆ, ಕುವೆಂಪು ಕಸಿನ್ ಇವರು ತಿಮ್ಮೇಗೌಡ ಅಂತ ಇತ್ತದ್ರಲ್ಲಿ, ಅವ್ರಿಗೆ ತಿಮ್ಮು ಅಂತ ಹೇಳ್ತಾರೆ. ಕುವೆಂಪು ಅವ್ರು ಬರೆದಿರೋದು ಎಲ್ಲವನ್ನು ಸೇರಿಸ್ಬಿಟ್ಟಿದ್ದು ಸಮಗ್ರ, ಇಡೀ ಫುಲ್ ಪ್ಯಾಕೇಜ್ ಇದು. ಅವ್ರದ್ದು 82 ಬುಕ್ಸ್ಗಳು ಮತ್ತೆ ಅವರ ಭಾಷಣ, ಸಂದರ್ಶನಗಳು ಎಲ್ಲದನ್ನೂ ಸೇರಿಸಿ ಇಷ್ಟು ಬುಕ್ಸ್ಗಳನ್ನು ಸೇರಿಸಿ ಒಟ್ಟಿಗೆ ಮಾಡಿದ್ದಾರೆ. ಮತ್ತೆ ಈ ತರ ಇಂಡಿವಿಜುವಲ್ ಬಿಡಿ ತಗೊಳ್ಳೋಕ್ಕಿಂತ 3,000 ಚಿಲ್ಲರೆ ಕಡಿಮೆನೇ ಆಗುತ್ತೆ. 4,000 ರೂಪಾಯಿಗೆ ಇಲ್ಲಿ ಮಾರಾಟ ಮಾಡ್ತೀವಿ. ಬಿಡಿ ತಗೊಂಡ್ರೆ 7,000 ಚಿಲ್ಲರೆ ಆಗುತ್ತೆ. ಕುವೆಂಪು ಅವ್ರದ್ದು ಒಂದು ಸೆಟ್ ಅದು 4,000 ರೂಪಾಯಿಗೆ ಸಿಗುತ್ತೆ. ಮತ್ತೆ ಅದರಲ್ಲಿ ಪ್ಲಸ್ ಏನಾಗುತ್ತೆ ಅಂದ್ರೆ ಅವರ ಇಂಗ್ಲಿಷ್ ಕವಿತೆಗಳು, ಬಿಸ್ನೆಸ್ ನ್ಯೂಸ್ ಮತ್ತೆ ಭಾಷಣ, ಸಂದರ್ಶನಗಳು ಎಲ್ಲ ಅದರಲ್ಲಿ ಆಡ್ ಆಗಿದೆ. ಸಮಗ್ರವಾಗಿ ಕುವೆಂಪು ಅವರ ಬರಹ ಎಲ್ಲದನ್ನು ಅದ್ರಲ್ಲಿ ಬರುತ್ತೆ. ಟಿಕೆಟ್ ಕೌಂಟ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ.
ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.